ರಷ್ಯಾ ಯುಕ್ರೇನ್ ಯುದ್ಧದ ನಡುವೆ ಪ್ರಧಾನಿ ಮೋದಿ ಅವರು ತಮ್ಮ ಸ್ನೇಹಿತ ಪುಟಿನ್ ಅವರನ್ನ ಭೇಟಿ ಮಾಡಲು ಮಾಸ್ಕೋಗೆ ಹೋಗ್ತಾ ಇದ್ದಾರೆ. ಸುಮಾರು 5 ವರ್ಷಗಳ ನಂತರ ಪ್ರಧಾನಿ ಮೋದಿ ಇವತ್ತು ಅಂದ್ರೆ ಸೋಮವಾರ ರಷ್ಯಾಗೆ ಭೇಟಿ ನೀಡಲಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಧಾನಿ ಮೋದಿಗೆ ಆಹ್ವಾನವನ್ನ ನೀಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಜುಲೈ 8 ಮತ್ತು 9 ರಂದು 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರ ರಷ್ಯಾ ಭೇಟಿಯ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿದ್ದು ರಷ್ಯಾ ಕಾತರದಿಂದ ಕಾಯ್ತಾ ಇದೆ. ಮೋದಿ ಅವರ ಈ ಭೇಟಿಯೊಂದಿಗೆ ಪುಟಿನ್ ಪಶ್ಚಿಮದ ಯೋಜನೆಗಳನ್ನು ಹಾಳು ಮಾಡಲು ಯೋಚಿಸ್ತಾ ಇದ್ದಾರೆ. ಹೀಗಾಗಿ ಉಭಯ ನಾಯಕರ ನಡುವಿನ ಭೇಟಿಯ ಬಗ್ಗೆ ಪಶ್ಚಿಮ ರಾಷ್ಟ್ರಗಳು ತುಂಬಾ ಅಸೂಯೆಯನ್ನ ಪಡ್ತಾ ಇದೆ ಅನ್ನೋದು ಕೂಡ ಸತ್ಯ. ಈ ರೀತಿಯ ಅಭಿಪ್ರಾಯವನ್ನ ಸ್ವತಃ ರಷ್ಯಾ ಕೂಡ ಹೊಂದಿದೆ. ಇನ್ನು ಮೋದಿಯವರ ರಷ್ಯಾ ಭೇಟಿ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ? ವಾಸ್ತವವಾಗಿ ಪ್ರಧಾನಿ ಮೋದಿಯವರ ಮಾಸ್ಕೋ ಭೇಟಿಯು ರಷ್ಯಾಗೆ ದೊಡ್ಡ ಅವಕಾಶವಾಗಿದೆ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾವನ್ನ ಪ್ರತ್ಯೇಕಿಸಲು ಪ್ರಯತ್ನಿಸ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿಯವರ ಭೇಟಿಯ ಮೂಲಕ ರಷ್ಯಾ ತಾನು ಮಾತ್ರ ಅಲ್ಲ ಅಂತ ಪಾಶ್ಚಿಮಾತ್ಯ ದೇಶಗಳನ್ನ ಲೇವಡಿ ಮಾಡಬಹುದು. ಯುಕ್ರೇನ್ ಯುದ್ಧದ ಹೊರತಾಗಿಯೂ ಪ್ರಪಂಚದ ಅನೇಕ ದೇಶಗಳು ಅದರೊಂದಿಗೆ ನಿಂತಿವೆ. ಮೋದಿಯವರ ಈ ಭೇಟಿಯಿಂದ ರಷ್ಯಾ ಪಾಶ್ಚಿಮಾತ್ಯರ ಯೋಜನೆಗಳನ್ನ ಹಾಳು ಮಾಡಲು ಮುಂದಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಮಾತುಕತೆ ಮತ್ತು ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯಂತ ಮಹತ್ವದ ಭೇಟಿಗಾಗಿ ಕುತೂಹಲದಿಂದ ಕಾಯ್ತಾ ಇದೆ. ಪಶ್ಚಿಮವು ಈ ಭೇಟಿಯನ್ನ ಅಸೂಯೆಯಿಂದ ನೋಡ್ತಾ ಇದೆ ಅಂತ ಕ್ರೆಮ್ಲಿನ್ ಹೇಳಿದೆ. ಏನು ರಷ್ಯಾ ಪಶ್ಚಿಮದ ಯೋಜನೆಗಳನ್ನ ಹಾಳು ಮಾಡ್ತದಾ? ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಡೆದು 2 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದಿದೆ. ರಷ್ಯಾ ಇನ್ನೂ ಯುಕ್ರೇನ್ ಮೇಲೆ ಆಕ್ರಮಣಕಾರಿ ದಾಳಿ ನಡೆಸ್ತಾ ಇದೆ. ಅದೇ ಸಮಯದಲ್ಲಿ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನ ಒಡೆಯಲು ಪ್ರಯತ್ನಿಸ್ತಾ ಇವೆ. ಪ್ರಪಂಚದಿಂದ ರಷ್ಯಾವನ್ನ ಪ್ರತ್ಯೇಕಿಸಲು ಬಯಸ್ತಾ ಇದೆ. ಆದರೆ ಪುಟಿನ್ ಕೂಡ ಇದನ್ನ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಪಾಶ್ಚಿಮಾತ್ಯ ದೇಶಗಳಿಗೂ ನಿರಂತರವಾಗಿ ಉತ್ತರವನ್ನ ನೀಡ್ತಾ ಇದ್ದಾರೆ. ಕೆಲವೊಮ್ಮೆ ಚೀನಾವನ್ನ ಗುರಿಯಾಗಿಸಿಕೊಂಡು, ಕೆಲವೊಮ್ಮೆ ಉತ್ತರ ಕೊರಿಯಾಗೆ ಭೇಟಿ ನೀಡುವ ಮೂಲಕ ಮತ್ತು ಕೆಲವೊಮ್ಮೆ ವಿಯೆಟ್ನಾಂ ಅನ್ನು ಸೇರಿಸುವ ಮೂಲಕ ರಷ್ಯಾ ತನ್ನ ಮೇಲೆ ಪಶ್ಚಿಮ ದಿಗ್ಬಂಧನಗಳನ್ನು ಹೇರಿದ್ರೂ ಕೂಡ ಅದರೊಂದಿಗೆ ವಿಶ್ವದ ಅನೇಕ ದೇಶಗಳಿವೆ ಅಂತ ಹೇಳ್ತಾ ಇದೆ. ಮೋದಿಯವರ ಈ ಭೇಟಿಯನ್ನ ರಷ್ಯಾ ಒಂದು ಅವಕಾಶವಾಗಿ ನೋಡ್ತಾ ಇದೆ. ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ನಡುವೆಯೇ ಪ್ರಧಾನಿ ಮೋದಿ ಮಾಸ್ಕೋಗೆ ಹೋಗ್ತಾ ಇದ್ದಾರೆ. ಮೋದಿಯವರ ಈ ಭೇಟಿಯ ಮೂಲಕ ಪಶ್ಚಿಮದ ಪ್ರತ್ಯೇಕತಾವಾದಿ ಯೋಜನೆಗಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ರಷ್ಯಾ ವಿಶ್ವಕ್ಕೆ ಸಂದೇಶವನ್ನು ನೀಡಲು ಹೊರಟಿದೆ. ಇನ್ನು ಇಂದಿನಿಂದ ಪ್ರಧಾನಿ ಮೋದಿ ರಷ್ಯಾ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಜುಲೈ 8 ಮತ್ತು 9 ರಂದು ಪುಟಿನ್ ಅವರ ಆಹ್ವಾನದ ಮೇರೆಗೆ ಅವರು ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಪ್ರಧಾನಿ ಮೋದಿಯವರ ಮೊದಲ ಭೇಟಿ ಇದಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವು ಫೆಬ್ರವರಿ 2022ರಲ್ಲಿ ಪ್ರಾರಂಭವಾಯಿತು. ಪಶ್ಚಿಮದ ಒತ್ತಡದ ಹೊರತಾಗಿಯೂ ಕೂಡ ಭಾರತ ಪುಟಿನ್ ಅವರನ್ನ ಬೆಂಬಲಿಸಿತು ಮತ್ತು ಅವರಿಂದ ತೈಲ ಖರೀದಿಯನ್ನು ಮುಂದುವರಿಸಿತು. ಈ ಕಾರಣದಿಂದಾಗಿ ಯುದ್ಧದ ಸಮಯದಲ್ಲೂ ರಷ್ಯಾ ಹಣದ ಕೊರತೆಯನ್ನು ಎದುರಿಸಲಿಲ್ಲ. ಆದರೆ ಭಾರತ ಶಾಂತಿಯ ಪರವಾಗಿದೆ ಅಂತ ರಷ್ಯಾಗೆ ಸ್ಪಷ್ಟಪಡಿಸಿದೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಶಾಂತಿ ಮಾತುಕತೆಯೊಂದೇ ಪರಿಹಾರ ಅಂತ ಪ್ರಧಾನಿ ಮೋದಿ ಹಲವು ಬಾರಿ ಪುನರುಚ್ಚರಿಸಿದ್ದಾರೆ. ಇನ್ನು ರಷ್ಯಾದಲ್ಲಿ ಮೋದಿ ಹೋಗಿ ಏನ್ ಮಾಡ್ತಾರೆ? ಪ್ರಧಾನಿ ಮೋದಿ ಇಂದು ಅಂದ್ರೆ ಸೋಮವಾರ ಮಾಸ್ಕೋವನ್ನು ತಲುಪಲಿದ್ದಾರೆ. ಅವರನ್ನು ಸ್ವಾಗತಿಸಲು ಈಗಾಗಲೇ ಮಾಸ್ಕೋದಲ್ಲಿ ಸಿದ್ಧತೆಗಳು ನಡೀತಾ ಇವೆ. ನಗರವನ್ನ ನವ ವಧುವಿನಂತೆ ಅಲಂಕರಿಸಲಾಗಿದೆ. ವಿವಿಧೆಡೆ ಸ್ವಾಗತ ದ್ವಾರಗಳನ್ನು ಮಾಡಲಾಗಿದೆ. ಪ್ರಧಾನಿಯವರನ್ನ ಸ್ವಾಗತಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದು ಖುದ್ದು ಪುಟಿನ್ ಅವರೇ ಭೋಜನವನ್ನ ಏರ್ಪಡಿಸಲಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಸ್ವಾಗತಿಸಲು ನೃತ್ಯ ಮತ್ತು ಹಾಡುಗಳನ್ನು ಪ್ರಸ್ತುತಪಡಿಸಲು ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಇನ್ನೂ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ. ಪುಟಿನ್ ತನ್ನ ಸ್ನೇಹಿತ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಲು ಹಾತೊರಿತಾ ಇದ್ದಾರೆ. ಕೊರೋನಾದಿಂದಾಗಿ 3 ವರ್ಷಗಳ ನಂತರ ಈ ಶೃಂಗಸಭೆ ನಡೀತಾ ಇದೆ. ಈ ವೇಳೆ ದ್ವಿಪಕ್ಷೀಯ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮೋದಿ ಮತ್ತು ಪುಟಿನ್ ನಡುವೆ ಮಾತುಕತೆ ನಡೆಯಲಿದೆ. ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಇಬ್ಬರ ನಡುವೆ ಚರ್ಚೆ ನಡೆಯಲಿದೆ. ಮಿಲಿಟರಿ, ತಂತ್ರಜ್ಞಾನ ಇತ್ಯಾದಿಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ. Visit is very significant. It is taking place after a gap of 3 years. We have the tradition of annual exchange of summits, level meetings between the President of Russian Federation and the Prime Minister of India. And the last one was in 2021. So since then, a lot has changed around the world, but also our relations have expanded. Russia is now one of very important sources of crude energy resources in India. Also, trade have expanded in other areas,
So this visit becomes very important for the leaders to exchange views on all these developments in bilateral relationship, but also other regional and international issues of mutual interest. What is the program of the Prime Minister is going to be like? It is going to be busy 1.5 day. If you can run us through the program also. Well, the program elements include a private meeting with President Putin, delegation level talks, restricted talks, luncheon hosted by the President Putin for Prime Minister and his delegation, visit to an exhibition center in the Vedana complex, Rosatom Pavilion, and also exchange of documents which we are preparing to sign and exchange during the visit. Prime Minister will also address a gathering of Indian community members who are very eagerly looking forward to this visit to Moscow by Prime Minister after a gap of 9 years. Last prime ministerial visit to Moscow was in 2015. So these are some of the important elements of the program. So in terms of agenda, what can we expect? We know that the Russia-Ukraine conflict is something which is of course going to be on the agenda. What else can be discussed between the two leaders, and how much would the Russia-Ukraine conflict be discussed? Well, the first thing that I want to say is that I'm in no position to prejudge what the two leaders will talk. But I can certainly tell you that the visit is in the framework of our annual exchange of presidential and prime ministerial visit that we have, annual summits. And so the context is bilateral. But certainly global issues, including this war that you mentioned, will be discussed, and the leaders will exchange their views and their perspective on these developments. So in context of the relationship between the two countries, if you can talk about trade, connectivity and defense, since we know that there is a trade imbalance between the two countries, and defense and connectivity we know is an important pillar in the relationship. So if you can talk about these sectors between the two countries. Trade, as I was mentioning, in last 3 years, trade have expanded, crossed $65 billion. We have two challenges. One, to balance the trade, because trade is very heavily in favor of the Russian side. So expanding India's trade basket, export items, and also increasing the quantities to better balance the trade, while at the same time finding ways and means to sustain this growth in bilateral trade. We are looking at new items, including agricultural products to export to Russia, ceramic tiles, the auto components and engineering goods, chemical products. Of course, pharmaceuticals has been one of the traditional areas, products that we have exported to Russia. We want to increase their volume and also add new items to the trade basket. And in terms of defense and connectivity? Defense is a very important pillar of the relationship. There are a number of platforms which India has bought from Russia, and there are spare parts and also manufacturing of many of the components and spare parts in India. A lot is being done now already. We would discuss and look at further increasing this trend of co-production, as we say, of defense items in India. Connectivity, similarly, is very important for trade and also people to people exchanges. International north-south transport corridor is very much on the agenda, and there have been some cargo movements along that. New routes are also coming up, Arctic route or Northern Sea route as it is called, and we are looking for institutionalizing and expanding cooperation in that sector also.